ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣು ಬಾಂಧವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣರ ಅಮೋಘ ಪಯಣದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶರಣರ ಶಿವಯೋಗದ ಮಹಾನ್ ಗ್ರಂಥದ ಸುದೀರ್ಘವಾದ ಚಿಂತನೆಯಲ್ಲಿ ತೊಡಗಿದ್ದೇವೆ. ಈ ಯಾತ್ರೆಯಲ್ಲಿ ಇಲ್ಲಿಯವರೆಗೂ ಅಧ್ಯಾಯ 3ರ ವಿಕಸನ ಕ್ರಮ 1 ಸಹಜದಿಂದ ಶೂನ್ಯದ ವಿಕಾಸ ಭಾಗ 3 ಮುಕ್ತಾಯಗೊಂಡಿದೆ. ಅದರಲ್ಲಿ ನಾವುಗಳು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಒಂದು ಸುದೀರ್ಘವಾದ ವಿಸ್ತಾರವಾದ ವಚನವನ್ನು ಆಲಿಸಿದ್ದೇವೆ. ಅದರಲ್ಲಿ ಶೂನ್ಯ ತತ್ವದಿಂದ ಪಂಚಮಹಾಭೂತಗಳ ಉತ್ಪತ್ತಿ ಮತ್ತು ಪಂಚಸಾಧಕ್ಯಗಳು, ಪಂಚಲಿಂಗಗಳು, ಪಂಚಮುಖಗಳು ಮತ್ತು ಅದರ ಪ್ರಣವಾಕ್ಷರಗಳು ಮತ್ತು ಪಂಚಕಲೆಗಳು, ಪಂಚಶಕ್ತಿಗಳು, ಪಂಚಕರಣಗಳು, ಪಂಚವಿಷಯಗಳು ಹಾಗೂ ಪಂಚಮಹಾಭೂತಗಳನ್ನು ನಾವು ಆಲಿಸಿದ್ದೇವೆ. ಮತ್ತೊಬ್ಬ ಶರಣರು ಬಾಲಸಂಗಯ್ಯ ಅಪ್ರಮಾಣ ದೇವರ ಸರ್ವಕಲೆಗಳು ಮತ್ತು ಸಾಧಕ್ಯ ನಿರ್ಮಾಣವಾಗುವ ಮುನ್ನ ಆ ಪರವಸ್ತು ಅವಾಚ್ಯ ಪ್ರಣವವಾಗಿತ್ತು, ಅಂದರೆ ಅಕ್ಷರಾತೀತವಾದ ನುಡಿಯಲು ಬಾರದ ಪ್ರಣವವಾಗಿತ್ತು ಎಂಬ ಸತ್ಯವನ್ನು ಹೇಳಿರುತ್ತಾರೆ. ಹಾಗೂ ನಮ್ಮ ಅಲ್ಲಮ ಪ್ರಭುದೇವರು ಒಂದು ವಿಸ್ತಾರವಾದ ವೃಕ್ಷವೊಂದರ ಬಗ್ಗೆ ತಿಳಿಸಿರುತ್ತಾರೆ. ಅದು 6 ಸಾಧಕ್ಯಗಳ ವೃಕ್ಷವನ್ನು ಹೇಳಿರುತ್ತಾರೆ. ತನುಮನ ಭಾವ ಅಲ್ಲದೆ ವಿಶ್ವದ ಸಮಸ್ತ ಪದಾರ್ಥಗಳಲ್ಲಿ ಪ್ರಸಾದೀಕರಿಸಿ ಭೋಗಿಸುವುದೇ ಲಿಂಗಲೀಲ, ವಿಲಾಸ ಅಥವಾ ಸ್ವಲೀಲಾನಂದ ಭಕ್ತಿ ಎನಿಸುವುದು ಇದೇ ಶಿವಯೋಗದ ಗುಟ್ಟು ಎಂದು ತಿಳಿಸಿರುತ್ತಾರೆ. ಅಂದರೆ ನಾವು ಪರಮಾತ್ಮನನ್ನು ಹೊರಗಡೆ ಹುಡುಕಬಾರದು. ಓಂ ನಮಃ ಶಿವಾಯ ಎಂಬ ಭಕ್ತಿಭಾವದಿಂದ ಮನಸ್ಸನ್ನು ಶುದ್ಧಗೊಳಿಸಿ ಅಹಂಕಾರವನ್ನು ಬಿಟ್ಟು ಬದುಕಿದರೆ ಪರಮಾತ್ಮ ನಮ್ಮೊಳಗೆ ಪ್ರಕಾಶಿಸುತ್ತಾನೆ ಅಂತ ತಿಳಿಸಿರುತ್ತಾರೆ. ಮೊದಲನೇದಾಗಿ ಅಂತರಂಗದ ಶುದ್ಧಿ ಮುಖ್ಯ. ದೇವರನ್ನು ಕಾಣಲು ಮೊದಲು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಅಸೂಯೆ, ದ್ವೇಷ, ಕೋಪ, ಅಹಂಕಾರವನ್ನು ದೂರ ಮಾಡಬೇಕು. ಎರಡನೇದಾಗಿ ನಾಮಸ್ಮರಣೆಯ ಮಹತ್ವ, ಅಂದರೆ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಭಕ್ತಿ ಮತ್ತು ಏಕಾಗ್ರತೆಯಿಂದ ಜಪಿಸಬೇಕು. ನಾಮಸ್ಮರಣೆಯಿಂದ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ. ಇನ್ನು ಮೂರನೇದಾಗಿ ಪರಮಾತ್ಮ ನಮ್ಮೊಳಗೆ ಇದ್ದಾನೆ. ದೇವರು ಕೇವಲ ದೇವಸ್ಥಾನದಲ್ಲಲ್ಲ, ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ನಮ್ಮ ನಡತೆ, ಮಾತು ಮತ್ತು ಸೇವೆಯ ಮೂಲಕ ದೇವರನ್ನು ಅನುಭವಿಸಬಹುದು. ಇನ್ನು ನಾಲ್ಕನೇದಾಗಿ ಅಹಂಕಾರವನ್ನು ತ್ಯಜಿಸಬೇಕು. ನಾನು ಎಂಬ ಭಾವ ಕಡಿಮೆಯಾದಾಗ ದೈವಾನುಭಾವ ಹೆಚ್ಚಾಗುತ್ತದೆ. ವಿನಯವೇ ಭಕ್ತಿಯ ಆಭರಣ. ಇನ್ನು ಐದನೇದಾಗಿ ಸತ್ಪ್ರವೃತ್ತಿಯ ಜೀವನ. ಸತ್ಯ, ದಯೆ, ಪ್ರಾಮಾಣಿಕತೆ ಮತ್ತು ಪರೋಪಕಾರವನ್ನು ಜೀವನದ ಭಾಗವಾಗಿಸಿಕೊಳ್ಳಬೇಕು. ಎಲ್ಲರನ್ನೂ ಸಮಾನವಾಗಿ ಕಾಣುವ ಮನೋಭಾವ ಬೆಳೆಸಿಕೊಳ್ಳಬೇಕು ಅಂತ. ಇನ್ನು ಆ ವಚನದ ಸಾರಾಂಶ ಬಂದು ಇಂದಿನ ಜೀವನಮಾನದಲ್ಲಿ ನಮ್ಮ ಪ್ರತಿಯೊಂದು ಜೀವನಕ್ಕೆ ಸಂದೇಶ ನೀಡುತ್ತಾರೆ. ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಮತ್ತು ನಾಮಸ್ಮರಣೆ ಮಾಡಿ. ಕೋಪ ಬಂದಾಗ ತಾಳ್ಮೆಯಿಂದ ನಡೆದುಕೊಳ್ಳಬೇಕು. ಇನ್ನು ಯಾರಿಗೂ ನೋವು ಕೊಡದೆ ಪ್ರೀತಿ ಮತ್ತು ಸೇವೆಯ ಮನೋಭಾವದಿಂದ ಬದುಕಬೇಕು. ದೇವರನ್ನು ಹೊರಗೆ ಹುಡುಕುವುದಕ್ಕಿಂತ ನಮ್ಮೊಳಗಿನ ದೈವತ್ವವನ್ನು ಅರಿಯಲು ಪ್ರಯತ್ನಿಸಬೇಕು. ಅಂದರೆ ಮನಸ್ಸು ಶುದ್ಧವಾದರೆ ಪರಮಾತ್ಮನ ಅನುಭವವಾಗುತ್ತದೆ. ಭಕ್ತಿ, ವಿನಯ ಮತ್ತು ನಾಮಸ್ಮರಣೆಯೇ ಆ ಮಾರ್ಗ ಅಂತ ಇಲ್ಲಿ ಅಲ್ಲಮ ಪ್ರಭು ದೇವರ ಒಂದು ವಿಸ್ತಾರವಾದ ವಚನಕ್ಕೆ ಕಳೆದ ಸಂಚಿಕೆಯಲ್ಲಿ ಅರ್ಥವನ್ನು ನೋಡಿದ್ದೇವೆ. ಇನ್ನು ಇಂದಿನ ಮುಂದುವರೆದ ಭಾಗ 4ರ ಪ್ರಯಾಣವನ್ನು ಆರಂಭಿಸಲಿದ್ದೇವೆ. ನಾವು ವಿಭೂತಿಯನ್ನು ಹಣೆಗೆ ಧರಿಸಿ ಶುಚಿರ್ಭೂತವರಾಗಿ ಕುಳಿತುಕೊಂಡ ಸ್ಥಿತಿಯಲ್ಲಿ ಇವತ್ತಿನ ಅಧ್ಯಾಯವನ್ನು ಆಲಿಸಬೇಕಾಗಿ ಕೋರುತ್ತೇನೆ. ಇನ್ನು ಮುಂದುವರಿಸೋಣ ಶರಣು ಬಾಂಧವರೇ. ನಾವು ಇಂದಿನ ಕಾರ್ಯಕ್ರಮವನ್ನು ಅಪ್ಪ ಬಸವಣ್ಣನವರ ಒಂದು ವಚನದಿಂದ ಆರಂಭ ಮಾಡೋಣ. ಅಷ್ಟತನಮೂರ್ತಿ ಲಿಂಗವೆಂದೆಂಬರು ಕೇಳಿರಯ್ಯ, ಆದಿಯ ಮಗ ಅತೀತ, ಅತೀತನ ಮಗ ಆಕಾಶ, ಆಕಾಶನ ಮಗ ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಜನನವು, ಮನಸ್ಸಿನ ಮಗ ಚಂದ್ರ, ನಯನದ ಮಗ ಸೂರ್ಯ,
ದೇಹದ ಮಗನಾತ್ಮ. ಇಂತಿ ಅಷ್ಟು ತನವೆಲ್ಲಕ್ಕೆಯೂ ಉತ್ಪತ್ತ್ಯ ಉಂಟು. ಉತ್ಪತ್ತ್ಯರಹಿತ ಅಯೋನಿಜ ಶೂನ್ಯ ನಿರಾಳ ನಮ್ಮ ಕೂಡಲ ಸಂಗಮ ದೇವಂಗೆ ಮಾತಾಪಿತರಿಲ್ಲ. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 957. ಅಪ್ಪ ಗುರುದೇವರ ಈ ವಚನದ ಅರ್ಥ ಬಂದು ಸೃಷ್ಟಿಯ ಮೂಲ ಮತ್ತು ಪರಮಾತ್ಮನ ಸ್ವರೂಪದ ಬಗ್ಗೆ ದಾರ್ಶನಿಕವಾದ ವಿಷಯವನ್ನು ನೀಡುತ್ತದೆ. ಈ ವಚನದ ವಿಸ್ತರಣೆಯನ್ನು ಮಾಡುತ್ತಾ ಹೋಗೋಣ. ಅಂದರೆ ಅಷ್ಟತನು ಅಂದರೆ 8 ತನುಗಳು. ಬಸವಣ್ಣನವರು ಈ ವಚನದಲ್ಲಿ ಸೃಷ್ಟಿಯ ಮೂಲ ತತ್ವಗಳನ್ನು ಅಷ್ಟತನು ಎಂದು ಕರೆಯುತ್ತಾರೆ. ಇವು ಒಂದರಿಂದ ಒಂದು ಹುಟ್ಟುತ್ತಾ ಬಂದಿವೆ ಎಂದು ವಿವರಿಸುತ್ತಾರೆ. ಅಂದರೆ ಮೊದಲನೇದಾಗಿ ಆದಿಯಿಂದ ಅತೀತ, ಅತೀತನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಅಪ್ಪುವಿನಿಂದ ಪೃಥ್ವಿ ಅಂದರೆ ಭೂಮಿ. ಹೀಗೆ ಸೃಷ್ಟಿ ವಿಸ್ತರಿಸ್ತಾ ಹೋಗ್ತಾ ಇದೆ. ಜೊತೆಗೆ ಮನಸ್ಸಿನಿಂದ ಚಂದ್ರ ಹುಡ್ತಾನೆ, ಕಣ್ಣಿನಿಂದ ಸೂರ್ಯ ಮತ್ತು ದೇಹದಿಂದ ಆತ್ಮ ಉಂಟಾಗುತ್ತವೆ ಎಂದು ತಿಳಿಸುತ್ತಾರೆ. ಸೃಷ್ಟಿಯ ಮಿತಿ ಈ ಮೇಲೆ ತಿಳಿಸಿದ ಅಷ್ಟತನುಗಳೆಲ್ಲವೂ ಉತ್ಪತ್ತಿಯನ್ನು ಹೊಂದಿವೆ. ಅಂದರೆ ಇವು ಸೀಮಿತವಾದವು ಮತ್ತು ಕಾಲಕ್ಕೆ ಒಳಪಟ್ಟವು. ಪರಮಾತ್ಮನ ಸ್ವರೂಪ ಕೊನೆಯ ಸಾಲಿನಲ್ಲಿ ಅಪ್ಪ ಬಸವಣ್ಣನವರು ನಮ್ಮ ಕೂಡಲ ಸಂಗಮ ದೇವನಿಗೆ ತಂದೆ ತಾಯಿಗಳಿಲ್ಲ ಎಂದು ಹೇಳಿರುತ್ತಾರೆ. ಅವನು ಉತ್ಪತ್ತಿರಹಿತನಾದವನು, ಅಯೋನಿಜ, ಯಾವುದೇ ಯೋನಿಯಿಂದ ಅಥವಾ ಮೂಲದಿಂದ ಹುಟ್ಟಿದವನಲ್ಲ, ಮತ್ತು ಶೂನ್ಯ ನಿರಾಳ ಸ್ವರೂಪಿ ಎಂದು ವರ್ಣಿಸುತ್ತಾರೆ. ಅಂದರೆ ಈ ವಚನದ ತಾತ್ಪರ್ಯ ಹೀಗಿರುತ್ತದೆ. ಈ ವಚನವು ಪ್ರಪಂಚದ ಭೌತಿಕ ವಸ್ತುಗಳು ಮತ್ತು ಸೃಷ್ಟಿಯ ಎಲ್ಲ ಅಂಶಗಳು ಹುಟ್ಟು ಸಾವುಗಳಿಗೆ ಒಳಪಟ್ಟಿವೆ ಎಂಬುದನ್ನು ತಿಳಿಸುತ್ತದೆ. ಆದರೆ ಪರಮಾತ್ಮನಾದ ಕೂಡಲ ಸಂಗಮ ದೇವನು ಈ ಸೃಷ್ಟಿಯ ಮಿತಿಗಳಿಗೆ ಸಿಗದವನು, ಅಜನ್ಮ ಮತ್ತು ಶಾಶ್ವತವಾದವನು ಎಂಬ ಉನ್ನತ ದಾರ್ಶನಿಕ ಸತ್ಯವನ್ನು ಇದು ಪ್ರದರ್ಶಿಸುತ್ತದೆ. ಈ ವಚನದ ವಿಸ್ತಾರದೊಂದಿಗೆ ಪುನಃಸ್ಮರಣೆ ಮಾಡುತ್ತಾ ಹೋಗೋಣ. ಕಲೆ, ಬಿಂದು ಮತ್ತು ನಾದಗಳೇ ಕ್ರಮವಾಗಿ ಕಲೆಯ ನಿರಂಜನ ತತ್ವ ಅಂದರೆ ಪಶ್ಚಿಮ ಚಕ್ರ, ಬಿಂದುವೇ ನಿಶೂನ್ಯ ತತ್ವ ಅಂದರೆ ನಿಶೂನ್ಯ ಚಕ್ರ, ನಾದವೇ ನಿಹಕಲ ತತ್ವವೆನಿಸುತ್ತದೆ ಅಂದರೆ ಬ್ರಹ್ಮಚಕ್ರ. ಅವುಗಳಿಗೆ ಅತೀತವಾದುದು ಅನುವೆನಿಸಿ ಅಲ್ಲಿಂದ ತತ್ತ ಅಕಲ್ಪಿತವೆನಿಸಿತ್ತು. ಆ ಅಕಲ್ಪಿತ ವಸ್ತುವೇ ಸಹಜವೆನಿಸಿತ್ತು ಅಂದರೆ ಅಣುಚಕ್ರ. ಸಹಜವೆಂಬುದು ಪರವಸ್ತಿನ ಮೂಲ ಶಕ್ತಿಯಾಗಿರುತ್ತದೆ. ಮಿಕ್ಕಿದ ಪ್ರಕೃತಿಮಯವಾದ ಪ್ರಪಂಚವೆಲ್ಲವೂ ಆ ಮೂಲ ವಸ್ತುವಿನ ನೆನೆಯಿಂದಾಗಿರುತ್ತದೆ. ಅದು ಹೇಗೆಂದರೆ ಈ ಜಗವು ಸಹಜದಿಂದ ಶೂನ್ಯ ತತ್ವಗಳಾಗುತ್ತವೆ. ನಿರಂಜನ, ನಿಶೂನ್ಯ ಮತ್ತು ನಿಷ್ಕಲ ಈ ಶೂನ್ಯ ತತ್ವಗಳಿಂದ ನಿರಾಕಾರ, ನಿರಾಕಾರದಿಂದ ಸಾಕಾರ, ಸಾಕಾರ ತತ್ವಗಳಾಗಿ ಬ್ರಹ್ಮಾಂಡ ಕೋಟಿಗಳು ಉದಯಿಸುತ್ತವೆ. ಅವು ತೋರಿ ಬಂದ ತನ್ನ ಮೇಲೆ ಸಾಕು ಎಂದು ಎನಿಸಿದೊಡನೆ ಮತ್ತಲ್ಲಿಯೇ ಅಡಗುತ್ತವೆ, ಅಂದರೆ ಅದರಲ್ಲೇ ಅಡಗುತ್ತವೆ ಅಂತ. ಈ ಬ್ರಹ್ಮಾಂಡದ ಸಮಗ್ರ ಲೀಲೆಗಳೆಲ್ಲವೂ ಪಿಂಡಾಂಡಗಳೆನಿಸುತ್ತವೆ. ಲೀಲೆಯಾಡುತ್ತಾ ಉತ್ಪತ್ತಿ, ಸ್ಥಿತಿ, ಲಯಗಳಿಗೆ ಕಾರಣವಾಗಿವೆ. ಅದು ಹೇಗೆಂದರೆ ಸಹಜ ವಸ್ತುವಿನಿಂದಲೇ ಅಣು, ಅದು ಲೀಲೆಗೆ ಅನುವಾಗಿದ್ದಲ್ಲ. ತಯಾರಾದಲ್ಲಿ ಬಿಂದು ಮಾಹಿಕ ಎಂದೂ ಸಹ ಕರೆಯಬಹುದಾಗಿದೆ. ಇಲ್ಲಿ ಅಣುಚಕ್ರದ ಬಗ್ಗೆ ನೋಡೋಣ. ಸಹಜ ಸ್ಥಳವನ್ನು ಅಣುಲಿಂಗವೆಂದು ಕರೆಯುತ್ತಾರೆ. ಅಣುಲಿಂಗ ಪಶ್ಚಿಮ ಚಕ್ರದ ಕೆಳಗಿರುವ ಅಣುಚಕ್ರದಲ್ಲಿರುತ್ತದೆ. ತನ್ನ ಚಿತ್ ಶಕ್ತಿಯಿಂದ ಒಳಗೊಂಡು ಸಹಜ ಸ್ಥಿತಿಯಲ್ಲಿರುವುದರಿಂದ ಇದನ್ನು ಸಹಜ ಸ್ಥಳವೆಂದು ಕೂಡ ಕರೀತಾರೆ, ಅಣುಲಿಂಗವೆಂದು ಕೂಡ ಕರೀತಾರೆ. ಮಸ್ತಿಷ್ಕದಲ್ಲಿ ಈ ಅಣುಚಕ್ರವಿರುತ್ತದೆ. ಈ ಸಹಜವಾಗಿರುವ ಅಣುಲಿಂಗ ತತ್ವವು ಯಾವುದನ್ನು ಅವಲಂಬಿಸದೆ ಯಾವುದೇ ವಿಧದ ರಂಜನೆ ಇಲ್ಲದಿರಲು ಸರ್ವಶೂನ್ಯ ನಿರಾಲಂಬ ನಿರಂಜನ ಲಿಂಗವನ್ನು ಪಶ್ಚಿಮ ಚಕ್ರದಲ್ಲಿ ವರ್ಧಿಸುತ್ತದೆ. ಅಣುಚಕ್ರ ಎಲ್ಲ ಚಕ್ರಗಳ ಮೂಲ ಸೂತ್ರವಾಗಿರುತ್ತದೆ. ಇಲ್ಲಿ ನಾವು ಅಣುಚಕ್ರಗಳ ಒಂದು ಸ್ವರೂಪವನ್ನು ಷಟಸ್ಥಲ ಸಿದ್ಧಾಂತದ ಮೂಲಕ ಶಿವಯೋಗಿಗಳಿಗೆ ದೇಹವು 6 ಚಕ್ರಗಳ ತಾಣವಾಗಿರುತ್ತದೆ. ಈ ಚಕ್ರಗಳು ಮಾನವನ ಭೌತಿಕ ಮತ್ತು ಆಧ್ಯಾತ್ಮಿಕ ವಿಕಾಸದ ಹಂತಗಳಲ್ಲೂ ಸೂಚಿಸುತ್ತವೆ. ಮೊದಲನೇದಾಗಿ ಮೂಲಾಧಾರ ಚಕ್ರ. ಇದು ಶಕ್ತಿಯ ಮೂಲ. ಇಲ್ಲಿ ಕುಂಡಲಿನ ಶಕ್ತಿ
ಸೂಕ್ತವಾಗಿರುತ್ತದೆ. ಎರಡನೇದಾಗಿ ಸ್ವಾಧಿಷ್ಠಾನ ಚಕ್ರ ಸೃಜನಶೀಲತೆ ಮತ್ತು ಪ್ರವೃತ್ತಿಗಳ ಕೇಂದ್ರವಾಗಿರುತ್ತದೆ. ಇನ್ನು ಮೂರನೇದಾಗಿ ಮಣಿಪೂರಕ ಚಕ್ರ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯ ಕೇಂದ್ರವಾಗಿರುತ್ತದೆ. ನಾಲ್ಕನೆಯದು ಅನಾಹತ ಚಕ್ರ ಭಕ್ತಿ ಮತ್ತು ಭಾವನೆಯ ಕೇಂದ್ರ, ಇಲ್ಲಿಯೇ ನಾದದ ಅನುಸಂಧಾನವಾಗುತ್ತದೆ. ಇನ್ನು ಐದನೇದು ವಿಶುದ್ಧಿ ಚಕ್ರ ಜ್ಞಾನ ಮತ್ತು ವಿವೇಕದ ಕೇಂದ್ರವಾಗಿರುತ್ತದೆ. ಇನ್ನು ಆರನೇದು ಆಜ್ಞಾಚಕ್ರ ಅರಿವು ಅಥವಾ ನಿರ್ಣಯದ ಕೇಂದ್ರ. ಇನ್ನು ಶಿವಯೋಗದ ಅಣುಚಕ್ರದ ಬಗ್ಗೆ ಒಂದು ವಿಸ್ತರಣೆಯನ್ನು ನೋಡೋಣ. ಶರಣರ ಶಿವಯೋಗವು ಕೇವಲ ಧ್ಯಾನವಾಗಿರಲಿಲ್ಲ, ಅದು ದೇಹದ ಅಣುವಿನಲ್ಲಿ ಶಿವನ ಅರಿವನ್ನು ತುಂಬುವ ಪ್ರಕ್ರಿಯೆಯಾಗಿರುತ್ತದೆ. ಅಂದರೆ ಮೊದಲನೇದಾಗಿ ನಾದ ಮತ್ತು ಬಿಂದುವಿನ ಮಿಲನ. ಶಿವಯೋಗಿಗಳು ಅಣುಚಕ್ರಗಳ ಮೂಲಕ ಶಕ್ತಿಯನ್ನು ಮೇಲ್ಮುಖವಾಗಿ ಹರಿಸುತ್ತಾರೆ. ಇದನ್ನು ಪಿಂಡಾಂಡದಿಂದ ಬ್ರಹ್ಮಾಂಡಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆ ಎನ್ನುತ್ತಾರೆ. ಇನ್ನು ಎರಡನೇದಾಗಿ ಜ್ಞಾನದ ವಿಸ್ತರಣೆ. ಪ್ರತಿ ಚಕ್ರದಲ್ಲಿಯೂ ಶರಣರು ಶಿವತತ್ವವನ್ನು ನೆಲೆಗೊಳಿಸಿರುತ್ತಾರೆ. ಕೇವಲ ಕುಳಿತುಕೊಳ್ಳುವುದಲ್ಲ, ದೈನಂದಿನ ಕಾಯಕದಲ್ಲಿಯೂ ಕೂಡ ಈ ಶಿವಯೋಗದ ಅರಿವು ಉಳಿಯಬೇಕು ಎಂಬುದರ ಶರಣರ ಮಾರ್ಗ. ಇನ್ನು ಮೂರನೇದಾಗಿ ಶೂನ್ಯ ಸಂಪಾದನೆ, ಅಂದರೆ ದೇಹದ ಚಕ್ರಗಳನ್ನು ಜಾಗೃತಗೊಳಿಸಬೇಕು. ಅಹಂಕಾರವನ್ನು ಕಳೆದುಕೊಂಡು ಶೂನ್ಯದಲ್ಲಿ ಲೀನವಾಗುವುದೇ ಈ ವಿಸ್ತರಣೆಯ ಪರಮಾವಧಿ. ಅಂದರೆ ಅನುಭವಿಗಳ ದೃಷ್ಟಿ ಕೋನ ಹೀಗಿರುತ್ತದೆ. ಅಲ್ಲಮಪ್ರಭುದೇವರು ಮತ್ತು ಅಪ್ಪ ಬಸವಣ್ಣನವರ ವಚನಗಳಲ್ಲಿ ಈ ದೇಹದ ಆಂತರ್ಯದ ಕ್ರಿಯೆಗಳ ಬಗ್ಗೆ ಬಹಳಷ್ಟು ಒಳನೋಟಗಳಿವೆ. ಅವರು ದೇಹದ ಅಣುಗಳಲ್ಲಿರುವ ಚೈತನ್ಯವನ್ನು ಲಿಂಗಾಂಗ ಸಾಮರಸ್ಯ ಎಂದು ಕರೆಯುತ್ತಿದ್ದಾರೆ. ಲಿಂಗಾಂಗ ಸಾಮರಸ್ಯ ಅಂದರೆ ದೇಹದ ಅಣುಚಕ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ವ್ಯಕ್ತಿಯು ತನ್ನ ಒಳಗಿನ ಶಿವನನ್ನು ಕಂಡುಕೊಳ್ಳುವುದು. ಇದು ಬಾಹ್ಯ ಕ್ರಿಯೆಗಳಿಗಿಂತ ಆಂತರಿಕ ಪರಿವರ್ತನೆಗೆ ಹೆಚ್ಚು ಒತ್ತಡ ನೀಡುತ್ತದೆ. ಅಂದರೆ ಅಣುಚಕ್ರದ ಬಗ್ಗೆ ಶರಣರ ಶಿವಯೋಗದ ಅಣುಚಕ್ರ ವಿಸ್ತರಣೆಯು ನಮ್ಮ ದೇಹವನ್ನು ಮಲಿನಗೊಳಿಸುವ ಆಸೆಗಳಿಂದ ಮುಕ್ತಿ ಪಡೆದು ಆತ್ಮವನ್ನು ಪರಮಾತ್ಮನ ಅಣುಗಳಲ್ಲಿ ಲೀನವಾಗಿಸುವ ಒಂದು ಪವಿತ್ರ ಮಾರ್ಗ ಆಗಿರುತ್ತದೆ. ಇದು ವ್ಯಕ್ತಿಯನ್ನು ಮನುಷ್ಯನಿಂದ ಶಿವಶರಣರನ್ನಾಗಿ ರೂಪಾಂತರಗೊಳಿಸಬಹುದು. ಇಲ್ಲಿ ಮುಂದಿನದಾಗಿ ಪಶ್ಚಿಮ ಚಕ್ರ ನಿರಂಜನಲಿಂಗ, ಭಾವಲಿಂಗ, ಯೋಗಾಂಗ ಬಗ್ಗೆ ವಿವರಣೆ ನೀಡಿರುತ್ತಾರೆ. ಆ ಸಹಜ ವಸ್ತುವಿನ ವಿಕಾಸದ ಪ್ರಥಮ ವರ್ಧನವೇ ಅಣು, ಅಂದರೆ ಬಿಂದು. ಆ ಅಣುವಿನ ವಿಕಾಸವೇ ನಿರಾಲಂಬವೆನಿಸಿ ಮುಂದೆ ಸರ್ವವನ್ನೊಳಗೊಂಡು ಏನು ತೋರುದಿಪ್ಪಂತೆಯೇ ನಿರಂಜನ ಲಿಂಗವೆನಿಸುತ್ತದೆ. ಅದೇ ಪಾಶ್ಚಿಮ ಚಕ್ರವೆನಿಸಿತ್ತು. ಆ ಪಾಶ್ಚಿಮ ಚಕ್ರದಲ್ಲಿ ಏಕದಳವೆನಿಸಿ ಸ್ವರ ವ್ಯಂಜನವಿಲ್ಲದೆ ತಾನಿದ್ದು ಮುಂದಿನ ಸರ್ವವನ್ನು ಒಳಗೊಂಡಂತಹ ಅಕಾರ ಪ್ರಣವವೆನಿಸುತ್ತದೆ. ಅಲ್ಲಿ ವಾಚ್ಯಕ್ಕೆ ಬಾರದ ನಾದ, ವಾಚ್ಯಕ್ಕೆ ಬಾರದ ಬಿಂದು, ವಾಚ್ಯಕ್ಕೆ ಬಾರದ ಕಲೆಗಳು ಉದಯಿಸಿದವು. ನಮ್ಮ ಶರಣರ ಅನುಭವದ ಮೂಲಕ ನಿರಂಜನ, ಭಾವಲಿಂಗ ಮತ್ತು ಯೋಗಾಂಗ ಎಂಬ ಪರಿಕಲ್ಪನೆಯು ಅತ್ಯಂತ ಗೂಢ ಮತ್ತು ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಇದು ಶಿವಯೋಗದ ಅತ್ಯುನ್ನತ ಹಂತವಾಗಿದ್ದು, ಮನಸ್ಸು, ದೇಹ ಮತ್ತು ಅರಿವು ಒಂದಾಗಿ ಶಿವನಲ್ಲಿ ಲೀನವಾಗುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಮೊದಲನೇದಾಗಿ ಶಬ್ದಾರ್ಥ ಮತ್ತು ತಾತ್ವಿಕ ಹಿನ್ನೆಲೆ. ನಿರಂಜನ ಅಂದರೆ ನೀ ಮತ್ತು ಅಂಜನ ಕೂಡಿ, ಅಂದರೆ ಮಸಿ ಇಲ್ಲದ ಕಲೆ, ಇಲ್ಲದ ಅಥವಾ ಮಾಲಿನ್ಯವಿಲ್ಲದ ನಿರ್ಮಲ ಸ್ಥಿತಿ. ಭೌತಿಕ ಪ್ರಪಂಚದ ಯಾವುದೇ ಆಸೆ, ಮೋಹ ಅಥವಾ ಕರ್ಮದ ಕಲೆಗಳಿಲ್ಲದ ಶುದ್ಧ ಚೈತನ್ಯವೇ ನಿರಂಜನ. ಇನ್ನು ಎರಡನೇದಾಗಿ ಭಾವಲಿಂಗ. ಭಕ್ತಿಯಿಂದ ಭಾವದಲ್ಲಿಯೇ ಸಾಕ್ಷಾತ್ಕರಿಸಿಕೊಳ್ಳುವ ಲಿಂಗ. ಇದು ಹೊರಗಿನ ಆರಾಧನೆಗಿಂತ ಅಂತರಂಗದ ಅನುಭವಕ್ಕೆ ಸಂಬಂಧಿಸಿದ್ದು. ಇನ್ನು ಮೂರನೇದಾಗಿ ಯೋಗಾಂಗ. ಯೋಗದ ಅಂಗ ಅಥವಾ ಯೋಗದ ಪ್ರಕ್ರಿಯೆ. ಇದು ಶರಣರು ಸಾಧಿಸುವ ಷಟಸ್ಥಲದ ಒಂದು ಭಾಗವಾಗಿದೆ. ಇನ್ನು ಎರಡನೇದಾಗಿ ನಿರಂಜನ, ಭಾವಲಿಂಗ, ಯೋಗಾಂಗದ ಬಗ್ಗೆ ನೋಡ್ತಾ ಹೋಗೋಣ. ಶರಣರ ದೃಷ್ಟಿಯಲ್ಲಿ ಇದು ಕೇವಲ ಒಂದು ಕ್ರಿಯೆಯಾಗಿರಲಿಲ್ಲ, ಇದು ಅನುಭವದ ಸ್ಥಿತಿ. ಇದರ ಮುಖ್ಯ ಲಕ್ಷಣಗಳು ಅರಿವಿನ ನಿರ್ಮಲತೆ,
ಅಂದರೆ ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ವಿಕಲ್ಪಗಳಿಲ್ಲದೆ ಕೇವಲ ಶಿವನ ಅರಿವು ಮಾತ್ರ ಉಳಿಯುವ ಸ್ಥಿತಿ. ಇದನ್ನೇ ನಿರಂಜನ ಎಂದು ಕರೆಯುತ್ತಾರೆ. ಇನ್ನು ಎರಡನೇದಾಗಿ ಲಿಂಗಾಂಗ ಸಾಮರಸ್ಯ. ಸಾಧಕನು ತಾನು ಮಾಡುತ್ತಿರುವ ಕಾಯಕ, ತನ್ನ ದೇಹದ ಪ್ರತಿಯೊಂದು ಅಣು ಮತ್ತು ತನ್ನ ಭಾವನೆಗಳನ್ನು ಶಿವಲಿಂಗಕ್ಕೆ ಸಮರ್ಪಿಸಿ ತಾನು ಶಿವನಿಂದ ಭಿನ್ನವಲ್ಲ ಎಂಬ ಸ್ಥಿತಿಯನ್ನು ತಲುಪುತ್ತಾನೆ. ಇನ್ನು ಮೂರನೇದಾಗಿ ತ್ರಿವಿಧ ದಾಸೋಹದ ಪರಿಪೂರ್ಣತೆ. ಅಂದರೆ ದೇಹ, ಮನ, ಧನ ಇವು ಮೂರು ನಿರ್ಮಲವಾಗಿ ನಿರಂಜನವಾಗಿ ಶಿವನಿಗೆ ಅಂದರೆ ಪರಮಾತ್ಮನಿಗೆ ಅರ್ಪಿತವಾಗುವ ಯೋಗವಿದು. ಇನ್ನು ಮೂರನೇದಾಗಿ ಪಾಶ್ಚಿಮ ಚಕ್ರ ಮತ್ತು ಯೋಗಾಂಗದ ನಂಟು. ಯೋಗಶಾಸ್ತ್ರ ಮತ್ತು ಶರಣರ ವಚನಗಳ ಹಿನ್ನೆಲೆಯಲ್ಲಿ ಪಾಶ್ಚಿಮ ಎಂದರೆ ಬೆನ್ನಿನ ಭಾಗ ಅಥವಾ ಆಧ್ಯಾತ್ಮಿಕ ಭಾಷೆಯಲ್ಲಿ ಸುಷುಮ್ನ ನಾಡಿಯ ಹರಿವಿನ ಮಾರ್ಗ ಅಂತ ತಿಳಿಸ್ತಾರೆ. ಪಶ್ಚಿಮ ಮಾರ್ಗ ಸಾಧಕನು ತನ್ನ ಪ್ರಾಣಶಕ್ತಿಯನ್ನು ಇಡ ಮತ್ತು ಪಿಂಗಳ ನಾಡಿಗಳಿಂದ ಹೊರಬಂದು ಸುಷುಮ್ನ ನಾಡಿಯ ಮೂಲಕ ಅಂದರೆ ಪಾಶ್ಚಿಮ ಮಾರ್ಗದಲ್ಲಿ ಮೇಲ್ಮುಖವಾಗಿ ಚಲಿಸುವಂತೆ ಮಾಡುವುದು. ಇನ್ನು ಎರಡನೇದಾಗಿ ಭಾವಲಿಂಗದಲ್ಲಿ ಲಯ. ಹೀಗೆ ಕುಂಡಲಿನಿ ಶಕ್ತಿಯು ಆಜ್ಞಾಚಕ್ರ ಅಥವಾ ಸಹಸ್ರಾರವನ್ನು ತಲುಪಿದಾಗ ಸಾಧಕನಿಗೆ ಭಾವಲಿಂಗದ ದರ್ಶನವಾಗುತ್ತದೆ. ಈ ಸ್ಥಿತಿಯಲ್ಲಿ ಸಾಧಕನ ಅಹಂಕಾರ ನಶಿಸಿ ನಿರಂಜನ ಸ್ಥಿತಿ ಪ್ರಾಪ್ತಿಯಾಗುತ್ತದೆ. ಇನ್ನು ನಾಲ್ಕನೇದಾಗಿ ಯೋಗಾಂಗದ ಮುಖ್ಯ ಹಂತಗಳು. ನಮ್ಮ ಶರಣರು ಈ ಸ್ಥಿತಿಯನ್ನು ತಲುಪಲು ಕೆಲವು ಹಂತಗಳನ್ನು ಹೇಳಿರುತ್ತಾರೆ. ಮೊದಲನೇದಾಗಿ ಭಾವಶುದ್ಧಿ. ಮನಸ್ಸಿನ ಕಲ್ಮಶಗಳನ್ನು ತೊಳೆದು ಲಿಂಗಕ್ಕೆ ಸಮರ್ಪಿಸುವುದು. ಎರಡನೇದಾಗಿ ಜ್ಞಾನಾಗ್ನಿ. ವಿಷಯ ಸುಖಗಳ ಅರಿವನ್ನು ಜ್ಞಾನಾಗ್ನಿಯಿಂದ ದಹಿಸುವುದು ಅಂದರೆ ನಿರಂಜನ ಮಾಡುವುದು. ಮೂರನೇದಾಗಿ ಅನನ್ಯತೆ. ಶಿವನ ಹೊರತು ಬೇರೆ ಇಲ್ಲ ಎಂಬ ದೃಢ ನಿಶ್ಚಯಕ್ಕೆ ಬರುವುದು. ಇನ್ನು ನಾಲ್ಕನೇದಾಗಿ ನಿರಂತರ ಶಿವಯೋಗ. ಕೆಲಸ ಮಾಡುವಾಗಲೂ ಅಥವಾ ನಿದ್ರೆ ಮಾಡುವಾಗಲೂ ಕೂಡ ಆ ಶಿವಲಿಂಗದ ಅರಿವಿನಲ್ಲಿಯೇ ಇರುವುದು. ಇನ್ನು ಐದನೇದಾಗಿ ಶರಣರ ವಚನಗಳ ಸಾರವನ್ನು ಇಲ್ಲಿ ಅಪ್ಪ ಬಸವಣ್ಣನವರು ಮತ್ತು ಅಲ್ಲಮ ಪ್ರಭುದೇವರ ಶರಣರ ಶೂನ್ಯದ ಬೆಳಗುದ ಕಡೆ ಹೇಳ್ತಾ ಇದ್ದಾರೆ. ಅಲ್ಲಮ ಪ್ರಭುಗಳು ಮತ್ತು ಇತರರ ಶರಣರು ತಮ್ಮ ವಚನಗಳಲ್ಲಿ ಇದನ್ನು ಶೂನ್ಯದ ಬೆಳಗು ಎಂದು ಕರೆಯುತ್ತಾರೆ. ಕಾಯವೆಂಬುದು ಮಣ್ಣಿನ ಮಡಿಕೆ, ಜೀವವೆಂಬುದು ನೊರೆ ಹಾಲಿನ ಕೆನೆ ಎಂದು ದೇಹದ ನಶ್ವರತೆಯನ್ನು ಹೇಳಿ ಅದರಲ್ಲಿರುವ ನಿರಂಜನ ತತ್ವವನ್ನು ಹೇಗೆ ಅರಿತುಕೊಳ್ಳಬೇಕೆಂದು ಈ ಯೋಗಾಂಗ ತಿಳಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದೆಂದರೆ ನಿರಂಜನ ಭಾವಲಿಂಗ ಯೋಗಾಂಗವು ವ್ಯಕ್ತಿಯನ್ನು ಲೌಕಿಕ ಜಗತ್ತಿನ ಕಲೆಗಳಿಂದ ಅಂದರೆ ಕರ್ಮದ ಕಲೆ ಬಿಡಿಸಿ ಆತನ ಅಂತಃಕರಣವನ್ನು ದೇವನ ಸಾನ್ನಿಧ್ಯಕ್ಕೆ ಕೊಂಡೊಯ್ಯುವ ಒಂದು ಮಾರ್ಗ. ಇದು ಕೇವಲ ಧ್ಯಾನದ ಕ್ರಿಯೆಯಲ್ಲ, ಜೀವನದ ಪ್ರತಿ ಹಂತದಲ್ಲೂ ಶಿವನನ್ನು ಕಾಣುವ ಒಂದು ವಿಶಿಷ್ಟ ದೃಷ್ಟಿಕೋನವಾಗಿದೆ. ಶರಣ ಬಾಂಧವರೇ, ಇನ್ನು ಮುಂದೆ ಶಿಖಾಚಕ್ರ, ನಿಶೂನ್ಯಲಿಂಗ, ಪ್ರಾಣಲಿಂಗ ಮತ್ತು ಭೋಗಾಂಗದ ಬಗ್ಗೆ ತಿಳಿಸ್ತಾರೆ. ಆ ಪಾಶ್ಚಿಮ ಚಕ್ರದಲ್ಲಿರುವ ನಿರಂಜನ ತತ್ವದ ಪ್ರಕಾಶದ ವರ್ಧನ ರೂಪವೇ ನಿಶೂನ್ಯಲಿಂಗವೆನಿಸಿತ್ತು. ಅದೇ ಶಿಖಾಚಕ್ರವೆನಿಸಿತ್ತು. ಅಲ್ಲಿ 3 ದಳಗಳೆನಿಸಿದವು. ಅಲ್ಲಿ ಕ್ಷಕಾರ ಬೀಜಾಕ್ಷರವೆನಿಸಿತ್ತು. ಆ ಬೀಜಾಕ್ಷರದಿಂದ 3 ದಳಕ್ಕೆ 3 ಪ್ರಣವಗಳಾದವು. ಅವುಗಳೇ ಬಕಾರ, ಸಕಾರ, ವಕಾರಗಳೆಂದಾದವು. ಹಿಂದೆ ನಿರಂಜನದಲ್ಲಿದ್ದಂತಹ ವಾಚ್ಯಕ್ಕೆ ಬಾರದ ನಾದವೇ ಬಕಾರವೆಂದು, ವಾಚ್ಯಕ್ಕೆ ಬಾರದ ಬಿಂದುವೇ ಸಕಾರವೆಂದು, ವಾಚ್ಯಕ್ಕೆ ಬಾರದ ಕಲೆಯೇ ವಕಾರವೆಂದು, ಆ ಬಸವಾಕ್ಷರಗಳೇ ಚಿನ್ನಾದ ಬಕಾರ, ಚಿದ್ಬಿಂದು ಸಕಾರ, ಚಿತ್ಕಲೆಯೇ ವಕಾರ ಎಂದೆನಿಸಿದವು. ಇನ್ನು ನಮ್ಮ ಶರಣರ ಅನುಭವ ಸಾಹಿತ್ಯದಲ್ಲಿ ಮತ್ತು ಶಿವಯೋಗದ ಸಿದ್ಧಾಂತದಲ್ಲಿ ಇವು ಅತ್ಯಂತ ಗೂಢವಾದ ತತ್ವಗಳಾಗಿರುತ್ತವೆ. ಇವುಗಳನ್ನು ಕೇವಲ ಶಬ್ದಗಳಾಗಿ ನೋಡದೆ ಸಾಧಕನು ತನ್ನ ದೇಹದ ಮೂಲಕ ಅನುಭವಿಸುವ ಆಧ್ಯಾತ್ಮಿಕ ಸ್ಥಿತಿಗಳಾಗಿ ಪರಿಗಣಿಸಬೇಕು. ಮೊದಲನೇದಾಗಿ ಶಿಖಾಚಕ್ರ ಅಂದರೆ ಸಹಸ್ರಾರ. ಶಿಖಾ ಎಂದರೆ ತಲೆಯ ತುದಿ ಅಥವಾ ಶಿಖರ. ಯೋಗಶಾಸ್ತ್ರದಲ್ಲಿ ಇದನ್ನು ಸಹಸ್ರಾರ ಚಕ್ರ ಎಂದು ಕರೆಯುತ್ತಾರೆ. ಸ್ಥಾನ ಬಂದು ಬ್ರಹ್ಮರಂಧ್ರ ಅಥವಾ ತಲೆಯ ಮೇಲ್ಭಾಗದ ಕೇಂದ್ರ. ಇದರ ವಿಶೇಷತೆ ಇದು ಅಧೋಮುಖವಾಗಿರುವ
ಅಂದರೆ ಕೆಳಮುಖವಾಗಿರುವ 1000 ದಳಗಳ ಕಮಲ. ಕುಂಡಲಿನಿ ಶಕ್ತಿಯ ಮೂಲಾಧಾರದಿಂದ ಬೆನ್ನುಮೂಳೆಯ ತಳದಿಂದ ಪಯಣಿಸಿ ಎಲ್ಲ ಚಕ್ರಗಳನ್ನು ಭೇದಿಸಿಕೊಂಡು ಇಲ್ಲಿಗೆ ತಲುಪಿದಾಗ ಸಾಧಕನಿಗೆ ಶಿವಜ್ಞಾನ ಉದಯಿಸುತ್ತದೆ. ಇದು ಸಮಾಧಿ ಸ್ಥಿತಿಯ ಕೇಂದ್ರ. ಇನ್ನು ಎರಡನೇದಾಗಿ ನಿಶೂನ್ಯಲಿಂಗ. ಶೂನ್ಯ ಎಂದರೆ ಏನೂ ಇಲ್ಲದಿರುವುದು ಎಂದು ತೋರಬಹುದು. ಆದರೆ ನಮ್ಮ ಶರಣರ ಪರಿಭಾಷೆಯಲ್ಲಿ ಶೂನ್ಯ ಎಂದರೆ ಪೂರ್ಣತ್ವ. ಅದರ ಅರ್ಥ ಬಂದು ಇಲ್ಲಿ ಯಾವುದೇ ಭೌತಿಕ ಆಕಾರವಿಲ್ಲ, ಗುಣಗಳಿಲ್ಲ, ವಿಕಾರಗಳಿಲ್ಲ. ಇದು ನಿರಾಕಾರವಾದ ಶಿವತತ್ವ. ಸಾಧನೆ ಬಂದು ಸಾಧಕನ ತನ್ನ ಮನಸ್ಸಿನ ಅರಿವಿನಲ್ಲಿ ಯಾವುದೇ ರೂಪವಿಲ್ಲದ ಆ ಪರಬ್ರಹ್ಮವನ್ನು ಅನುಭವಿಸುವುದೇ ನಿಶೂನ್ಯಲಿಂಗದ ಆರಾಧನೆ. ಇದು ಮನಸ್ಸಿನ ಎಲ್ಲ ಆಲೋಚನೆಗಳು ಅಳಿದು ಕೇವಲ ಅರಿವು ಮಾತ್ರ ಉಳಿಯುವ ಸ್ಥಿತಿ. ಇನ್ನು ಮೂರನೇದಾಗಿ ಪ್ರಾಣಲಿಂಗ. ಪ್ರಾಣಲಿಂಗವು ಶರಣರ ದೈನಂದಿನ ಜೀವನದ ಮತ್ತು ಉಸಿರಿನ ಕ್ರಿಯೆಯೊಂದಿಗೆ ನೇರ ಸಂಬಂಧ ಹೊಂದಿದೆ. ಅರ್ಥ ಬಂದು ನಮ್ಮ ಉಸಿರೇ ಅಂದರೆ ಪ್ರಾಣವೇ ಲಿಂಗವಾಗಿ ಪರಿಣಮಿಸುವ ಸ್ಥಿತಿ. ಶರಣರು ತಮ್ಮ ಪ್ರಾಣ ಅಥವಾ ಉಸಿರನ್ನು ಶಿವನಿಗೆ ಅರ್ಪಿಸುತ್ತಾರೆ. ಬಂದಿರತಕ್ಕಂಥ ಅನುಭವ ಉಸಿರಾಡುವ ಪ್ರತಿಯೊಂದು ಕ್ಷಣದಲ್ಲೂ ಶಿವನ ಸ್ಮರಣೆಯಾಗಿರುವುದು. ಶರಣ ಬಾಂಧವರೇ, ಪ್ರಾಣವು ಆಯಾಸಗೊಳ್ಳದೆ ಪ್ರಾಪಂಚಿಕ ಆಸೆಗಳಿಲ್ಲದೆ ಕೇವಲ ಶಿವನ ಸೇವೆಗೆ ಮೀಸಲಾಗಿರುವುದನ್ನು ಪ್ರಾಣಲಿಂಗೀಯ ಸ್ಥಿತಿ ಎನ್ನುತ್ತಾರೆ. ಇದು ಅಂತರಂಗದ ಲಿಂಗಕ್ಕೆ ಸಮಾನ. ಇನ್ನು ನಾಲ್ಕನೇದಾಗಿ ಭೋಗಾಂಗ. ಸಾಮಾನ್ಯವಾಗಿ ಭೋಗ ಎಂದರೆ ಸುಖಪೇಕ್ಷೆ ಎಂದು ಅರ್ಥೈಸಲಾಗುತ್ತದೆ. ಆದರೆ ನಮ್ಮ ಶರಣರ ದೃಷ್ಟಿಯಲ್ಲಿ ಭೋಗಾಂಗವು ಒಂದು ಯೋಗದ ಒಂದು ಭಾಗ. ಅದರ ಅರ್ಥ ಬಂದು ಜಗತ್ತಿನ ಯಾವುದೇ ಸುಖವನ್ನು ಭೋಗವನ್ನು ಅಂದರೆ ಶಿವನ ಅನುಗ್ರಹದ ಫಲವೆಂದು ಸ್ವೀಕರಿಸಿ ಅದನ್ನು ಅಹಂಕಾರವಿಲ್ಲದೆ ಅನುಭವಿಸುವುದು. ಅದರ ಮಹತ್ವ ಇಲ್ಲಿ ಸಾಧಕನು ಪ್ರಪಂಚವನ್ನು ತಿರಸ್ಕರಿಸುವುದಿಲ್ಲ. ಬದಲಾಗಿ ನಾನು ಅನುಭವಿಸುವ ಈ ಸುಖವೆಲ್ಲವೂ ಶಿವನ ದಯೆ ಎಂದು ಭಾವಿಸಿಕೊಳ್ಳುತ್ತಾನೆ. ಆ ಸುಖದಲ್ಲೂ ಶಿವನನ್ನು ಕಾಣುತ್ತಾನೆ. ಅಂದರೆ ಭೋಗದ ಮಧ್ಯದಲ್ಲೂ ಯೋಗಿಯಾಗಿರುವುದು. ಇದು ಪೂರ್ಣ ಜೀವನವನ್ನು ಶಿವನಿಗೆ ಸಮರ್ಪಿಸುವ ಸ್ಥಿತಿ. ಒಟ್ಟಾರೆ ಇದರ ಸಾರಾಂಶ, ಶರಣರ ದೃಷ್ಟಿಯಲ್ಲಿ ಈ 4 ತತ್ವಗಳು ಸಾಧಕನ ವಿಕಾಸದ ಹಂತಗಳಾಗಿರುತ್ತವೆ. ಮೊದಲನೇದಾಗಿ ಶಿಖಾಚಕ್ರದ ತತ್ವ. ಆಧ್ಯಾತ್ಮಿಕ ಕೇಂದ್ರ ಸ್ವರೂಪವಾಗಿ ಸಾಧಕನ ಸ್ಥಿತಿ ಬಂದು ಚೈತನ್ಯದ ಉತ್ತುಂಗದ ಸ್ಥಿತಿಯಲ್ಲಿ ಇರುತ್ತದೆ, ಅಂದರೆ ಜ್ಞಾನೋದಯವಾಗುತ್ತದೆ. ಇನ್ನು ನಿಶೂನ್ಯಲಿಂಗ ನಿರಾಕಾರ ಸ್ಥಿತಿಯನ್ನು ಹೊಂದಿ ಮನಸ್ಸಿನ ನಿರ್ಮಲತೆ ಶೂನ್ಯದಲ್ಲಿ ಲೀನವಾಗುವಿಕೆ. ಇನ್ನು ಪ್ರಾಣಲಿಂಗ ಜೀವಶಕ್ತಿಯನ್ನು ಸ್ವರೂಪವನ್ನು ತಾಳಿ ಉಸಿರು ಮನಸ್ಸು ಶಿವನಿಗೆ ಸಮರ್ಪಿತವಾಗುವಿಕೆ. ಇನ್ನು ಭೋಗಾಂಗದ ತತ್ವ ಬಂದು ಜೀವನದ ಅನುಭವ ಸ್ವರೂಪವನ್ನು ತಾಳಿ ಲೌಕಿಕ ಜೀವನದಲ್ಲೂ ದೈವಿಕತೆಯನ್ನು ಕಾಣುವಿಕೆ. ನಾವು ಸರಳವಾಗಿ ತಿಳ್ಕೋಬೇಕಾದರೆ ಸಾಧಕನು ತನ್ನ ಪ್ರಾಣವನ್ನು ಶಿವನಿಗೆ ಅರ್ಪಿಸಿ, ಅಂದರೆ ಪ್ರಾಣಲಿಂಗ ಪ್ರಪಂಚದ ಭೋಗಗಳನ್ನು ಶಿವನ ಪ್ರಸಾದವೆಂದು ಸ್ವೀಕರಿಸಿ ಭೋಗಾಂಗ ಮನಸ್ಸಿನ ಕಲ್ಮಶಗಳನ್ನೆಲ್ಲ ತೊಳೆದು ಆ ಶೂನ್ಯತೆಯನ್ನು ಸಾಧಿಸಿ ನಿಶೂನ್ಯಲಿಂಗವಾಗಿ ಅಂತಿಮವಾಗಿ ತಲೆಯ ಮೇಲಿನ ಶಿಖರದಲ್ಲಿ ಅಂದರೆ ಶಿಖಾಚಕ್ರ ಶಿವನೊಂದಿಗೆ ಒಂದಾಗುವುದೇ ಈ ಯೋಗದ ಗುರಿ. ಈ ವಿಷಯಗಳು ವಚನಗಳಲ್ಲಿ ನೇರವಾಗಿ ಕಾಣಸಿಗುವ ಶಬ್ದಗಳಾಗಿದ್ದರೂ ಇವುಗಳ ಆಳವಾದ ಅರ್ಥವನ್ನು ತಿಳಿಯಲು ಮುಖ್ಯವಾಗಿ ಅನುಭವಿಗಳ ಮಾರ್ಗದರ್ಶನ ಮತ್ತು ನಿರಂತರ ಅಭ್ಯಾಸ ಅಗತ್ಯವಾಗಿರುತ್ತದೆ. ಇನ್ನು ಬ್ರಹ್ಮಚಕ್ರ ಅಂದರೆ ಸಹಸ್ರಾರ ಚಕ್ರ, ನಿಷ್ಕಲಲಿಂಗ, ಇಷ್ಟಲಿಂಗ ಹಾಗೂ ತ್ಯಾಗಾಂಗದ ಬಗ್ಗೆ ವಿವರಿಸ್ತಾ ಹೋಗುತ್ತಾರೆ. ಆ ಶಿಖಾಚಕ್ರದಲ್ಲಿರುವ ನಿಶೂನ್ಯಲಿಂಗದ ಪ್ರಕಾಶದ ವರ್ಧನವೇ ಮುಂದೆ ನಿಷ್ಕಲಲಿಂಗವೆನಿಸುತ್ತು. ಅದೇ ಬ್ರಹ್ಮಚಕ್ರವೆನಿಸುತ್ತು. ಆ ಬ್ರಹ್ಮಚಕ್ರದಲ್ಲಿ ಸಹಸ್ರದಳವೆನಿಸಿದವು. ಅಲ್ಲಿ ಬಕಾರವೆಂಬುದು ನಿಷ್ಕಲ ಪ್ರಣವ ಬೀಜಾಕ್ಷರವೆನಿಸಿತ್ತು. ಆ ಬೀಜಾಕ್ಷರದಲ್ಲಿ ಅಕಾರ ಉಕಾರಗಳೆಂಬ ಪ್ರಣವಗಳು ಉದಯಿಸಿದವು. ಅವುಗಳೇ ಹಿಂದೆ ನಿಶೂನ್ಯದಲ್ಲಿದ್ದಂತಹ ಚಿನ್ನಾದವೇ ಇಲ್ಲಿ ನಾದವೆನಿಸಿ ಅಕಾರವೆನಿಸಿತ್ತು. ಚಿದ್ಬುಂದಿವೆ ಇಲ್ಲಿ ಬಿಂದುವೆನಿಸಿ ಅದೇ ಉಕಾರವೆನಿಸಿತ್ತು. ಚಿತ್ಕಲಿಯೇ ಇಲ್ಲಿ ಕಲೆ ಎನಿಸಿ ಅದೇ ಮಕಾರವೆನಿಸಿತ್ತು. ಆ ನಾದವೇ
ಬಿಂದು ಕಲೆಗೆ ಮೂಲ ಚಿತ್ ಸೇರಿ ಓಂಕಾರ ಸ್ವರೂಪವಾದ ಸರ್ವಕಾರಣವಾದ ಸರ್ವಾಶ್ರಯವಾದ ಪಿಂಡಾಂಡ ಅಥವಾ ಬ್ರಹ್ಮಾಂಡವಾಗಿ ವಿಕಾಸವಾಗುತ್ತದೆ. ಇಲ್ಲಿಯವರೆಗೂ ಆಗಿ ತೋರುವುದು ಸಹಜದ ವಿಕಾಸದಿಂದ ಶೂನ್ಯ ತತ್ವಗಳು ಮಾತ್ರವೇ ತಲೆದೋರಿವೆ. ಈ ಶೂನ್ಯ ತತ್ವಗಳಲ್ಲಿ ಯಾವುದೇ ತೋರಿಕೆಗಳಾಗಲಿ ಅಥವಾ ಯಾವುದೇ ಲೀಲೆಗಳಾಗಲಿ ಅಲ್ಲಿ ಆಶ್ರಯವಿರದು. ಈ ಶೂನ್ಯ ತತ್ವಗಳೇ ವಿಕಾಸವಾಗಿ ಓಂಕಾರ ಸ್ವರೂಪವಾದ ಮಹಾಲಿಂಗ ಸ್ವರೂಪವಾಗಿ ಅದು ಪಿಂಡಾಂಡ ಬ್ರಹ್ಮಾಂಡವಾಗಿ ತೋರುತ್ತಾ ತನ್ನ ಲೀಲೆಗೆ ಆಶ್ರಯವಾಗುತ್ತದೆ. ಲೀಲೆಯನ್ನು ತೋರಿ ಮತ್ತೆ ಅದೇ ಶೂನ್ಯ ತತ್ವಗಳಲ್ಲಿ ಅಡಗುತ್ತದೆ. ಈ ಶೂನ್ಯ ತತ್ವಗಳೆಂದರೆ ನಿರಂಜನ, ನಿಶೂನ್ಯ ಮತ್ತು ನಿಷ್ಕಲಗಳೆಂದು ಕರೆಯಲ್ಪಟ್ಟಿದೆ. ಅವುಗಳನ್ನೇ ಕ್ರಮವಾಗಿ ಯೋಗಾಂಗ, ಭೋಗಾಂಗ, ತ್ಯಾಗಾಂಗಗಳೆಂದು ಕರೆಯಲ್ಪಟ್ಟಿವೆ. ನಿರಂಜನ ತತ್ವವನ್ನು ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮವೆಂದು, ನಿಶೂನ್ಯವನ್ನು ಶೂನ್ಯ ತತ್ವದ ಸೂಕ್ಷ್ಮ ಭಾಗವೆಂದು ಮತ್ತು ನಿಷ್ಕಲ ತತ್ವವನ್ನು ಶೂನ್ಯ ತತ್ವದ ಸ್ಥೂಲ ಭಾಗವೆಂದು ಕರೆದಿರುವರು. ಇದನ್ನೇ ಕ್ರಮವಾಗಿ ಯೋಗಾಂಗದ ನಿರಂಜನವೇ ಭಾವಲಿಂಗವೆಂದು, ಭೋಗಾಂಗದ ನಿಶೂನ್ಯವೇ ಪ್ರಾಣಲಿಂಗವೆಂದು, ತ್ಯಾಗಾಂಗದ ನಿಷ್ಕಲವೇ ಇಷ್ಟಲಿಂಗವೆಂದು ಕರೆಯುತ್ತಾರೆ. ಇಲ್ಲಿಯವರೆಗೂ ಸಹ ಇವೆಲ್ಲ ಶೂನ್ಯ ತತ್ವಗಳೇ ಆಗಿವೆ ಹೊರತು ಅಲ್ಲಿ ತೋರುವ ಯಾವುದೇ ಲೀಲೆಗೆ ಅನುವಿಲ್ಲ. ಇದೇ ಶೂನ್ಯ ತತ್ವಗಳು ವಿಕಾಸವಾಗುವ ಕ್ರಮ. ಇನ್ನು ನಮ್ಮ ಶರಣರ ಷಟಸ್ಥಳ ಮತ್ತು ಶಿವಯೋಗದ ತತ್ವಗಳಲ್ಲಿ ಬ್ರಹ್ಮಚಕ್ರ, ನಿಷ್ಕಲಲಿಂಗ, ಇಷ್ಟಲಿಂಗ ಮತ್ತು ತ್ಯಾಗಾಂಗದ ಇವು ಸಾಧನೆಯ 4 ಆಯಾಮಗಳಾಗಿರುತ್ತವೆ. ಇವು ವ್ಯಕ್ತಿಯನ್ನು ಭೌತಿಕ ಮಟ್ಟದಿಂದ ಆಧ್ಯಾತ್ಮಿಕ ಉತ್ತುಂಗಕ್ಕೆ ಕೊಂಡೊಯ್ಯುವ ಸೋಪಾನಗಳಿದ್ದಂತೆ. ಅವುಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಬ್ರಹ್ಮಚಕ್ರ, ಅಂದರೆ ಆಧಾರ ಚಕ್ರದ ಮೂಲ. ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಅಥವಾ ವಿಸ್ತಾರವಾದದ್ದು. ಬ್ರಹ್ಮಚಕ್ರವು ಸಾಮಾನ್ಯವಾಗಿ ದೇಹದ ಕೆಳಭಾಗದಲ್ಲಿ, ಅಂದರೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ ಶಕ್ತಿಯ ಕೇಂದ್ರವಾಗಿರುತ್ತದೆ. ಅದರ ಒಂದು ಅರ್ಥ ಇದು ಸೃಷ್ಟಿಯ ಮೂಲಭೂತ ಶಕ್ತಿಯ ತಾಣ. ಇಲ್ಲಿಂದಲೇ ಮನುಷ್ಯನ ಪ್ರಾಣಶಕ್ತಿ, ಅಂದರೆ ಕುಂಡಲಿನಿ ಶಕ್ತಿ ಜಾಗೃತ ಮೇಲ್ಮುಖವಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ಸಾಧನೆಯಲ್ಲಿ ಇದರ ಪಾತ್ರ ಬ್ರಹ್ಮಚಕ್ರದಲ್ಲಿ ಸಂಯಮವನ್ನು ಸಾಧಿಸುವುದು, ಎಂದರೆ ಇಂದ್ರಿಯ ನಿಗ್ರಹ ಮತ್ತು ಸೃಷ್ಟಿಯ ಮೂಲಭೂತ ಪ್ರವೃತ್ತಿಗಳನ್ನು ಆಸೆ, ಭೀತಿ, ಮೂಲ ಆಕಾಂಕ್ಷೆಗಳು ನಿಯಂತ್ರಣಕ್ಕೆ ತಂದು ಅದನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು. ಇನ್ನು ಎರಡನೇದಾಗಿ ನಿಷ್ಕಲಲಿಂಗ, ಅಂದರೆ ನಿರಾಕಾರ ಸ್ವರೂಪ. ಕಳ ಎಂದರೆ ಕಲೆ ಅಥವಾ ರೂಪ, ಇಲ್ಲಾಂದರೆ ಗುಣ. ನಿಷ್ಕಲ ಎಂದರೆ ಯಾವುದೇ ರೂಪ, ಬಣ್ಣ, ಆಕಾರ ಅಥವಾ ಗುಣಗಳಿಲ್ಲದ ಸ್ಥಿತಿ. ಅದರ ಅರ್ಥ ಇದು ಪರಮಾತ್ಮನ ಅತ್ಯಂತ ಸೂಕ್ಷ್ಮ ಮತ್ತು ಅದೃಶ್ಯ ರೂಪ. ಕಣ್ಣಿಗೆ ಕಾಣುವ ಲಿಂಗಕ್ಕಿಂತ ಭಿನ್ನವಾಗಿ ಅಂತರಂಗದಲ್ಲಿ ತರ್ಕಕ್ಕೂ ನಿಲುಕದ ಕೇವಲ ಅನುಭವಕ್ಕೆ ಮಾತ್ರ ದಕ್ಕುವ ಶಿವತತ್ವವೇ ನಿಷ್ಕಲಲಿಂಗ. ಧ್ಯಾನ ಸಾಧಕನು ರೂಪವನ್ನು ಮೀರಿ ಆಕಾರವಿಲ್ಲದೆ ಶೂನ್ಯದಲ್ಲಿ ಶಿವನನ್ನು ಕಂಡುಕೊಳ್ಳುವ ಸ್ಥಿತಿಯೇ ನಿಷ್ಕಲಲಿಂಗ ಯೋಗ. ಇದು ಪರಮಜ್ಞಾನದ ಸಂಕೇತ. ಇನ್ನು ಮೂರನೇದಾಗಿ ಇಷ್ಟಲಿಂಗ, ಭಕ್ತಿಯ ಸಾಕಾರ ರೂಪ. ಶರಣರ ಸಂಸ್ಕೃತಿಯಲ್ಲಿ ಇಷ್ಟಲಿಂಗವು ಅತಿ ಪ್ರಮುಖವಾದದ್ದು. ಇದು ಇಷ್ಟವನ್ನು, ಅಂದರೆ ಆಸೆ, ಅಭಿಲಾಷೆ ಪೂರೈಸುವ ಲಿಂಗವಲ್ಲ, ಬದಲಾಗಿ ಸಾಧಕನಿಗೆ ಇಷ್ಟವಾದ ಪ್ರೀತಿಯ ಲಿಂಗ, ಅಂದರೆ ಶಿವಲಿಂಗ. ಅರ್ಥ, ಇದು ಭಕ್ತನ ಹಸ್ತದಲ್ಲಿ ಇರುವ ಲಿಂಗ. ಇದನ್ನು ದೇಹದ ಮೇಲೆ ಧರಿಸುವುದರ ಮೂಲಕ ಶಿವನನ್ನು ಪ್ರತ್ಯಕ್ಷವಾಗಿ ತನ್ನ ಸಂಗಡವೇ ಕೊಂಡಿರುವ ಭಾವನೆ. ಮಹತ್ವ, ಇಷ್ಟಲಿಂಗವು ಸಾಧಕನಿಗೆ ಸದಾ ಜಾಗೃತಿಯನ್ನು ನೀಡುತ್ತಾ ಇರುತ್ತದೆ. ನಾನು ಎಲ್ಲೇ ಹೋದರೂ ಏನು ಮಾಡಿದರೂ ಶಿವ ನನ್ನೊಂದಿಗೆ ಇದ್ದಾನೆ ಎಂಬ ಪ್ರಜ್ಞೆಯನ್ನು ಉಳಿಸಿಕೊಳ್ಳಲು ಇದು ಸಹಾಯಕಾರಿ. ಇದು ಕಾಯ, ವಾಚ, ಮನಸ ಶಿವನೊಡನೆ ಬೆರೆಯುವ ಮಾಧ್ಯಮ. ಇನ್ನು ನಾಲ್ಕನೇದಾಗಿ ತ್ಯಾಗಾಂಗ, ಅರ್ಪಣಾಭಾವ. ತ್ಯಾಗಾಂಗ ಎಂದರೆ ಕೇವಲ ವಸ್ತುಗಳನ್ನು ಬಿಡಿಸುವುದು ಎಂದಲ್ಲ, ಬದಲಾಗಿ ಅಹಂಕಾರವನ್ನು ತ್ಯಜಿಸುವುದು. ತನ್ನದೆಂಬ ಭಾವನೆಯನ್ನು ಮಮಕಾರ ಶಿವನಿಗೆ ಸಮರ್ಪಿಸುವುದು. ನಾನು, ನನ್ನದು, ನನ್ನ ಸಾಧನೆ ಎಂಬ ಅಹಂಕಾರವನ್ನು ಅಳಿಸಿ ಹಾಕಿ ಎಲ್ಲವನ್ನೂ ಶಿವನ ಪ್ರಸಾದ ಎಂದು ಸ್ವೀಕರಿಸುವುದೇ ತ್ಯಾಗಾಂಗ.
ಇನ್ನು ಸಾಧನೆಯಲ್ಲಿ ಇದರ ಪಾತ್ರ ಇಷ್ಟಲಿಂಗವನ್ನು ಧರಿಸಿ ನಿಷ್ಕಲಲಿಂಗದ ಅರಿವನ್ನು ಹೊಂದಿದ ಸಾಧಕನು ಬ್ರಹ್ಮಚಕ್ರದ ಶಕ್ತಿಯನ್ನು ಶುದ್ಧಗೊಳಿಸುತ್ತಾ ಅಂತಿಮವಾಗಿ ತನ್ನ ಸರ್ವಸ್ವವನ್ನು ಅಂದರೆ ಕಾಯಕ ಫಲ ಅಹಂ ಶಿವನಿಗೆ ಅರ್ಪಿಸುವುದೇ ತ್ಯಾಗಾಂಗ. ಇದು ಶರಣನ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ಈ 4 ತತ್ವಗಳು ಒಂದು ಸಾರಾಂಶ. ಶರಣರ ಮಾರ್ಗದಲ್ಲಿ ಇವುಗಳ ಸಂಬಂಧವನ್ನು ಹೀಗೆ ಅರ್ಥೈಸಿಕೊಳ್ಳೋಣ. ಮೊದಲನೇದಾಗಿ ಬ್ರಹ್ಮಚಕ್ರ ತತ್ವ. ಅದರ ಪಾತ್ರ ಬಂದು ಅಂದರೆ ಕ್ರಿಯೆ, ಶಕ್ತಿಯ ನಿಯಂತ್ರಣ, ಫಲಿತಾಂಶ ದೇಹದ ಚೈತನ್ಯದ ಶಿಸ್ತು. ಇನ್ನು ಎರಡನೇದಾಗಿ ಇಷ್ಟಲಿಂಗ. ಅದರ ಕ್ರಿಯೆ ಭಕ್ತಿಯ ಆರಾಧನೆ, ಅದರ ಫಲಿತಾಂಶ ಶಿವನ ಜೊತೆಗಿನ ನಿರಂತರ ಸಾನ್ನಿಧ್ಯ. ಇನ್ನು ಮೂರನೇದಾಗಿ ನಿಷ್ಕಲಲಿಂಗ. ಅದರ ಕ್ರಿಯೆ ಜ್ಞಾನದ ಅರಿವು ಅಂತ ಮೂಡಿಸುತ್ತೆ. ಫಲಿತಾಂಶ ರೂಪಾತೀತವಾದ ಪರಮಸತ್ಯದ ಅನುಭವ. ಇನ್ನು ನಾಲ್ಕನೇದಾಗಿ ತ್ಯಾಗಾಂಗ. ಅಹಂಕಾರದ ವಿಸರ್ಜನೆಯನ್ನು ಇಲ್ಲಿ ಕ್ರಿಯೆ ನಡೆಸುತ್ತದೆ. ಅಂದರೆ ಶಿವನಲ್ಲಿ ಲೀನವಾಗುವ ಮುಕ್ತಿ ಅಂತಕ್ಕಂಥ ಒಂದು ಫಲಿತಾಂಶವನ್ನು ಕೊಡಬಹುದು. ಸಾಧಕನು ತನ್ನ ಮೂಲ ಶಕ್ತಿಯನ್ನು ನಿಯಂತ್ರಿಸಿ ಅಂದರೆ ಬ್ರಹ್ಮಚಕ್ರ, ತನ್ನ ಕೈಯಲ್ಲಿರುವ ಲಿಂಗದ ಮೂಲಕ ಭಕ್ತಿಯನ್ನು ಬೆಳೆಸಿಕೊಂಡು ಇಷ್ಟಲಿಂಗ, ಆ ಮೂಲಕ ರೂಪವಿಲ್ಲದ ಪರಮಾತ್ಮನ ಅರಿವನ್ನು ಪಡೆಯುವುದು ನಿಷ್ಕಲಲಿಂಗ. ಅಂತಿಮವಾಗಿ ತನ್ನ ಅಂದರೆ ನಾನು ಎಂಬ ಅಹಂಕಾರವನ್ನು ಸಂಪೂರ್ಣವಾಗಿ ಅರ್ಪಿಸುವುದೇ ತ್ಯಾಗಾಂಗ, ಜೀವನದ ಸಾರ್ಥಕತೆ. ಶರಣ ಬಾಂಧವರೇ, ಇನ್ನು ಮುಂದೆ ಹಡಪದ ಅಪ್ಪಣ್ಣನವರು ಒಂದು ವಚನ ಇರುತ್ತದೆ. ಯೋಗಾಂಗ, ಭೋಗಾಂಗ, ತ್ಯಾಗಾಂಗ ಈ ತ್ರಿವಿಧವನ್ನು ಮರೆತು ಭಕ್ತಿ ಯೋಗದ ಮೇಲೆ ನಿಂದು ರಾಜಯೋಗದ ಮೇಲೆ ನಿಂದು ನಡೆದು ನುಡಿದು ತೋರುವರು ನಮ್ಮ ಶರಣರು. ಗುರು ಲಿಂಗ ಜಂಗಮ ಈ ತ್ರಿವಿಧವನ್ನು ಸುಖ ದುಃಖ ಚಿಂತೆ ಸಂತೋಷವೆಂಬುವ ಕಳೆದು ಉತ್ಪತ್ತಿ ಸ್ಥಿತಿ ಲಯವೆಂಬುವಂ ಸುಟ್ಟು ದೃಶ್ಯ ನಿಜವೆಂಬ ತ್ರಿಕರಣವ ಏಕವ ಮಾಡಿ ಪಿಂಡಾಂಡ ಬ್ರಹ್ಮಾಂಡ ಒಂದೆಂಬುನರಿದು ಸಂದ ಹರಿದು ನಿಂದ ನಿಜಾನಂದದಲ್ಲಿ ಇಂದು ಮುಂದೆ ಎಂಬುದನರಿದು ಅರಿಯದೆ ನಿಮ್ಮೊಳಗೊಂದಾದ ಲಿಂಗಕ್ಕೆಗೆ ವಂದಿಸಿ ಎನ್ನ ಬಂಧನ ಹರಿದು ನಾನು ಬಟ್ಟ ಬಯಲಾದನೆಯ್ಯ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 1017. ಅದರ ನಿರ್ವಚನ ಹೀಗೆ ಕೊಟ್ಟಿರುತ್ತಾರೆ. ಈ ಯೋಗಾಂಗ, ಭೋಗಾಂಗ ಮತ್ತು ತ್ಯಾಗಾಂಗಗಳಲ್ಲಿರುವ ಭಾವಲಿಂಗ, ಪ್ರಾಣಲಿಂಗ ಮತ್ತು ಇಷ್ಟಲಿಂಗಗಳ ತ್ರಿವಿಧದ ರಹಸ್ಯವನ್ನು ಅರಿತು ಭಕ್ತಿಯೋಗದ ಮೇಲೆ ಅವಲಂಬಿಸಿ ಅದನ್ನೇ ರಾಜಯೋಗವನ್ನಾಗಿ ಪರಿಗಣಿಸಿ ನಡೆದಂತೆ ನುಡಿದು ನಮ್ಮ ಶರಣರು ತಮ್ಮ ಆದರ್ಶನ ಜೀವನವನ್ನು ಜಗತ್ತಿಗೆ ತೋರಿಸಿದರು. ತ್ರಿವಿಧ ಸಂಪತ್ತೆನಿಸಿದ ಗುರು ಲಿಂಗ ಜಂಗಮವನ್ನು ಪಡೆದುಕೊಂಡು ಸುಖ ದುಃಖ ಸಂತೋಷಗಳನ್ನೆಲ್ಲ ಸಮಾನವಾಗಿ ಸ್ವೀಕರಿಸಿದರು. ಉತ್ಪತ್ತಿ ಸ್ಥಿತಿ ಮತ್ತು ಲಯಗಳ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸಿದರು. ಕಣ್ಣು ದೃಷ್ಟಿ ಮತ್ತು ಸತ್ಯಗಳ ತ್ರಿಕರಣವ ಮಾಡಿ ಏಕಾರ್ಥವ ಅರಿತುಕೊಂಡು ಅದು ಒಂದೊಂದೇ ಅರಿತುಕೊಂಡರು. ಅಂದರೆ ಕಣ್ಣಿಗೆ ಗೋಚರವಾದರೂ ಪ್ರತ್ಯಕ್ಷವಾಗಿ ಕಂಡರು. ಪ್ರಮಾಣಿಸಿ ನೋಡಿ ನಿಜಾರ್ಥವನ್ನು ಅರಿತುಕೊಂಡರು. ಪಿಂಡಾಂಡದಲ್ಲಿರುವುದೇ ಬ್ರಹ್ಮಾಂಡದಲ್ಲಿದೆ ಎಂಬುದನ್ನು ಅರಿತು ಆ ಶಿವರಹಸ್ಯವನ್ನು ಅರ್ಥ ಮಾಡಿಕೊಂಡು ನಿಜಾನಂದದಲ್ಲಿ ವರ್ತಮಾನ ಭವಿಷ್ಯತ್ ಕಾಲಗಳ ಬಗ್ಗೆ ಚಿಂತಿಸದೆ ಆ ಪರವಸ್ತುವಿನಲ್ಲಿ ಒಂದಾದ ಲಿಂಗೈಕ್ಯರಾಗುವ ಶರಣರಿಗೆ ನಮ್ಮ ಹಡಪದ ಅಪ್ಪಣ್ಣನವರು ವಂದಿಸಿ ನಮಿಸಿ ತಮ್ಮ ಭವಬಂಧನಗಳನ್ನು ಅರಿದುಕೊಂಡು ಮುಕ್ತನಾಗಿ ಬಟ್ಟ ಬಯಲಾದೆ ಎಂದು ತಮ್ಮ ಅಂತರಾಳದಿಂದ ಭಾವನೆಗಳನ್ನು ವ್ಯಕ್ತ ಮಾಡುತ್ತಿದ್ದಾರೆ. ಅಂದರೆ ಈ ವಚನವು ನಮಗೆ ಆಧ್ಯಾತ್ಮಿಕದ ಸ್ಥಿತಿ ಮತ್ತು ತ್ರಿವಿಧ ಮತ್ತು ದ್ವಂದ್ವಗಳ ಮೀರುವಿಕೆ, ಏಕೀಭಾವ, ಪರಮಾನಂದದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಒಂದೊಂದಾಗಿ ನೋಡೋಣ. ಆಧ್ಯಾತ್ಮಿಕದ ಸ್ಥಿತಿ. ಶರಣರು ಯೋಗಾಂಗ, ಭೋಗಾಂಗ ಮತ್ತು ತ್ಯಾಗಾಂಗ ಎಂಬ 3 ವಿಧಗಳನ್ನು ಮರೆತು ಭಕ್ತಿಯೋಗ ಮತ್ತು ರಾಜಯೋಗದ ಉನ್ನತ ಸ್ಥಿತಿಯಲ್ಲಿ ನೆಲೆಸಿ ತಮ್ಮ ನಡವಳಿಕೆ ಮತ್ತು ನುಡಿಗಳ ಮೂಲಕ ದಾರಿಯನ್ನು ತೋರಿಸುತ್ತಾರೆ. ಇನ್ನು ತ್ರಿವಿಧ ಮತ್ತು ದ್ವಂದ್ವಗಳ ಮೀರುವಿಕೆ. ಗುರುಲಿಂಗ ಜಂಗಮ ಎಂಬ ತ್ರಿವಿಧಗಳನ್ನು ಅರಿತು ಸುಖ ದುಃಖ ಚಿಂತೆ ಸಂತೋಷ ಎಂಬ ದ್ವಂದ್ವಗಳನ್ನು ಕಳೆದುಕೊಂಡು ಉತ್ಪತ್ತಿ ಸ್ಥಿತಿ ಲಯ ಎಂಬ ಸೃಷ್ಟಿಯ ಚಕ್ರವನ್ನು ದಾಟುತ್ತಾರೆ. ಏಕೀಭಾವ
ಅಂದರೆ ದೃಕ್ ನೋಡುವವನು ಅಂತ ಅರ್ಥ. ದೃಶ್ಯ ಅಂದರೆ ನೋಡುವ ವಸ್ತು. ನಿಜ ಅಂದರೆ ಸತ್ಯ ಎಂಬ ತ್ರಿಕರಣಗಳನ್ನು ಒಂದಾಗಿಸಿ ಪಿಂಡಾಂಡ ಅಂದರೆ ದೇಹ ಮತ್ತು ಬ್ರಹ್ಮಾಂಡ ವಿಶ್ವ ಒಂದೇ ಎಂದು ಅರಿಯುತ್ತಾರೆ. ಇನ್ನು ಪರಮಾನಂದ ಸಂದೇಹಗಳನ್ನು ಕಳೆದುಕೊಂಡು ಇಂದು ಮುಂದು ಎಂಬುದನ್ನು ತಿಳಿಯದ ನಿಜಾನಂದದಲ್ಲಿ ಲೀನರಾಗಿ ಲಿಂಗೈಕ್ಯರಾದವರಿಗೆ ವಂದಿಸುತ್ತಾ ಬಂಧನಗಳನ್ನು ಕಳೆಸಿಕೊಂಡು ಬಟ್ಟ ಬಯಲು ಅಂದರೆ ಶೂನ್ಯ ಆಗಿದ್ದೇನೆ ಎಂದು ವಚನಕಾರರು ಹೇಳುತ್ತಾರೆ. ಅಂದರೆ ನಮ್ಮ ಈ ವಚನವು ಲೌಕಿಕ ಬಂಧನಗಳಿಂದ ಮುಕ್ತರಾಗಿ ಶಿವೈಕ್ಯತೆಯನ್ನು ಪಡೆದ ಸಾಧಕನ ಅಂತರಂಗದ ಅನುಭವದ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತದೆ. ಇನ್ನು ಬಾಲಸಂಗಯ್ಯ ಅಪ್ರಮಾಣ ದೇವರ ಒಂದು ವಚನವನ್ನು ನೋಡೋಣ. ಇನ್ನೊಂದು ಪ್ರಕಾರದ ಅಂಗಸ್ಥಳವೆಂತೆಂದಡೆ ಐಕ್ಯ ಶರಣ ಸ್ಥಳವೆರಡು ಯೋಗಾಂಗ, ಪ್ರಾಣಲಿಂಗಿ ಪ್ರಸಾದ ಸ್ಥಳವೆರಡು ಭೋಗಾಂಗ, ಮಾಹೇಶ್ವರ ಭಕ್ತ ಸ್ಥಳವೆರಡು ತ್ಯಾಗಾಂಗ. ಇದಕ್ಕೆ ಈಶ್ವದೋರ್ವಾಚ ಯೋಗಾಂಗಮೈಕ್ಯಂ ಶರಣಂ ಸ್ಥಳಮಿತ್ಯಂಭಯಂ ಭವೇತ್, ಪ್ರಾಣಲಿಂಗಂ ಪ್ರಸಾದೀತದ್ವಯಂ ಭೋಗಾಂಗಮಿಷ್ಯತೆ, ಮಾಹೇಶ್ವರ ಸ್ಥಳಂ ಭಕ್ತಸ್ಥಳ ಮಿತ್ಯುಬ್ಬಹ ಸ್ತಪ್ತತ, ತ್ಯಾಗಾಂಗ ಭವೆನ್ನಿತ್ಯಂ ಪ್ರೋಚ್ಯತೆ ಪಾರಮಾರ್ಥಿಕ್ಯಃ ಇಂತೆಂದುದಾಗಿ ಅಪ್ರಮಾಣ ಕೂಡಲ ಸಂಗಮ ದೇವ ಸಮಗ್ರ ವಚನ ಸಂಪುಟ 13 ವಚನದ ಸಂಖ್ಯೆ 343. ಅಂದರೆ ಈ ವಚನವು ಷಡಸ್ಥಲಗಳನ್ನು 3 ಪ್ರಮುಖವಾಗಿ ಅಂಗಗಳನ್ನಾಗಿ ವಿಂಗಡಿಸುತ್ತದೆ. ಮೊದಲನೇದಾಗಿ ಯೋಗಾಂಗ, ಐಕ್ಯಸ್ಥಳ ಮತ್ತು ಶರಣ ಸ್ಥಳಗಳನ್ನು ಸೇರಿಸಿ ಯೋಗಾಂಗ ಎಂದು ಕರೆಯುತ್ತಾರೆ. ಇನ್ನು ಎರಡನೇದಾಗಿ ಭೋಗಾಂಗ, ಪ್ರಾಣಲಿಂಗಿ ಸ್ಥಳ ಮತ್ತು ಪ್ರಸಾದಿ ಸ್ಥಳಗಳನ್ನು ಸೇರಿಸಿ ಭೋಗಾಂಗ ಎಂದು ಕರೆಯಲಾಗುತ್ತದೆ. ಇನ್ನು ಮೂರನೇದಾಗಿ ತ್ಯಾಗಾಂಗ, ಮಾಹೇಶ್ವರ ಸ್ಥಳ ಮತ್ತು ಭಕ್ತ ಸ್ಥಳಗಳನ್ನು ಸೇರಿಸಿ ತ್ಯಾಗಾಂಗ ಎಂದು ಕರೆಯಲಾಗುತ್ತದೆ. ಅಂದರೆ ಈಶ್ವರನ ವಚನವು ಸಂಸ್ಕೃತ ಶ್ಲೋಕದ ಮೂಲಕ ಇಲ್ಲಿ ವರ್ಗೀಕರಿಸಿ ದೃಢೀಕರಿಸುತ್ತದೆ. ಅಲ್ಲಿ ಆ 6 ಸ್ಥಳಗಳನ್ನು ಈ 3 ಅಂಗಗಳಲ್ಲಿ ವಿಂಗಡಿಸಿ ಅವುಗಳ ಪಾರಮಾರ್ಥಿಕ ಮಹತ್ವವನ್ನು ತಿಳಿಸಲಾಗುತ್ತದೆ. ಸಂಕ್ಷಿಪ್ತವಾಗಿ ನೋಡುವುದಾದರೆ ಭಕ್ತಿಯ ಸಾಧನೆಯಲ್ಲಿ ಶರಣರು ತಲುಪಬೇಕಾದ ಹಂತಗಳನ್ನು ಅಂದರೆ ಸ್ಥಳಗಳನ್ನು ಅವುಗಳ ಸ್ವರೂಪಕ್ಕನುಗುಣವಾಗಿ ಯೋಗ, ಭೋಗ ಮತ್ತು ತ್ಯಾಗ ಎಂಬ 3 ಮಾರ್ಗಗಳಾಗಿ ವಿಂಗಡಿಸಬಹುದು. ಇಲ್ಲಿನ ಈ ವಚನದ ಅರ್ಥವಾಗಿರುತ್ತದೆ. ಎಲ್ಲ ಶರಣ ಬಾಂಧವರೇ, ಇಲ್ಲಿಗೆ ಅಧ್ಯಾಯ 3ರ ವಿಕಸನ ಕ್ರಮ 1 ಸಹಜದಿಂದ ಶೂನ್ಯದ ವಿಕಾಸ ಅಧ್ಯಾಯವು ಮುಕ್ತಾಯಗೊಂಡಿರುತ್ತದೆ. ಇನ್ನು ನಾವು ಮುಂದಿನದಾಗಿ 4ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಲಿದ್ದೇವೆ. ಅದರ ವಿಕಾಸನ ಕ್ರಮ 2 ಪ್ರಣವ ಸ್ವರೂಪ ಅಥವಾ ಶೂನ್ಯದಿಂದ ಪ್ರಣವ ವಿಕಾಸ. ನಾವು ಮುಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ವೀಕ್ಷಿಸುತ್ತಾ ಹೋಗೋಣ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣಾರ್ಥಿಗಳು.